ಬೆಂಗಳೂರಿನಲ್ಲಿ ರಸ್ತೆಗಳ ಮಧ್ಯೆ ಗುಂಡಿಗಳಿದೆಯಾ ಅಥವಾ ಗುಂಡಿಗಳ ಮಧ್ಯೆ ರಸ್ತೆ ಇದೆಯಾ ಅಂತ ಪ್ರಶ್ನೆ. ಎಲ್ಲಿ ನೋಡಿದ್ರು ಬರೀ ಗುಂಡಿಗಳೇ. ಇದನ್ನ ಉದ್ಯಮಿಗಳು ಕಟು ಶಬ್ದಗಳಲ್ಲಿ ಟೀಕೆ ಮಾಡಿದ್ದಾರೆ. ಇವತ್ತು ಗುಂಡಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಬೆಂಗಳೂರಿಗರು. ಈಗ ಯಾವನಿಗೆ ಬೇಕ್ರಿ ನಿಮ್ಮ ಗ್ಯಾರಂಟಿ ನೀವೇ ಇಟ್ಕೊಳ್ಳಿ, ಮೊದಲು ನೆಟ್ಟಿಗೆ ರೋಡ್ ಮಾಡಿಸಿ ಅಂತ ಬೈತಾ ಇದ್ದಾರೆ. ನಮಗೆ ಗ್ಯಾರಂಟಿ ಬೇಡ, ರೋಡ್ ಬೇಕು. ಸಾಲು ಸಾಲು ಗುಂಡಿಗಳಿಗೆ ಬೆಂಗಳೂರಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಹೋದ ರಸ್ತೆಯಲ್ಲಿ ನಾಳೆ ಹೋದರೆ ಇವತ್ತಿರಲ್ಲ, ನಾಳೆ ಗುಂಡಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ದಿನ ಓಡಾಡೋ ರೋಡಲ್ಲೂ ಹುಷಾರಾಗೆ ಓಡಾಡಬೇಕು. ಆ ಪರಿಸ್ಥಿತಿ ಇದೆ. ಎಲ್ಲಿ ನೋಡಿದ್ರು ಗುಂಡಿ. ಅದರಲ್ಲೂ ಔಟರ್ ರಿಂಗ್ ರೋಡ್ ಇದೆಯಲ್ಲ, ORR, ಅಲ್ಲಂತೂ ಉದ್ಯಮಿಗಳು ನಾವೆಲ್ಲ ಬೆಂಗಳೂರು ಬಿಟ್ಟು ಹೊಟ್ಟೋಗ್ತೀವಿ ಅಂತ ಮೋಹನ್ ದಾಸ್ ಪೈ, ಕಿರಣ್ ಮಜುಮ್ದಾರ್ ಎಲ್ಲ ಕೂಡ ಅದನ್ನೇ ಹೇಳಿದ್ದಾರೆ. ಸೊ ಈಗ ಜನರು ಕೂಡ ಗ್ರೇಟರ್ ಬೆಂಗಳೂರು GBA ವಿರುದ್ಧ, ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ನೋಡಿ, ಇಲ್ಲಿ ಜನ ಓಡಾಡೋದಕ್ಕೆ ಎಷ್ಟು ತೊಂದರೆ ಪಡ್ತಾ ಇದ್ದಾರೆ ನೋಡಿ. ನಮ್ಮೆಲ್ಲ ಒಂದೊಂದು ಅಡಿ 2 ಅಡಿ ಹಳ್ಳ ಬಿದ್ದಿದೆ. ಫುಟ್ಪಾತ್ ಇಲ್ಲ, ಜನಗಳು ಪಬ್ಲಿಕ್ಕು ವಯಸ್ಸಾದವರು ಓಡಾಡೋಕ್ಕೆ ಫುಟ್ಪಾತ್ ಇಲ್ಲ ಮತ್ತು ರೋಡ್ ಇಲ್ಲ. ಎಲ್ಲ ರೋಡ್ ಕಿತ್ತೋಗಿದೆ. ರೋಡ್ಗೆ ಅವಾಯ್ಡ್ ಮಾಡೋಕ್ಕೆ ಹೋಗಿ 2 ವೀಲರ್ ಬೀಳ್ತಾವ್ರೆ. ಅದಕ್ಕೋಸ್ಕರ ಸ್ಲೋ ಟ್ರಾಫಿಕ್ ಆಗ್ತಿದೆ. ನಮ್ಮ ಸರ್ಕಾರ ಏನು ಮಾಡ್ತಿದೆಯೋ, ನಿದ್ದೆ ಮಾಡ್ತಾಯಿದೆಯೋ ಗೊತ್ತಿಲ್ಲ. ಹಾಗಾಗಿ ಸರ್ಕಾರದವ್ರು ಎಚ್ಚೆತ್ತಿ, BBMP ಅವರು ಎಚ್ಚೆತ್ತಿ ಬೇಗ ಟಾರ್ ರೋಡ್ ಹಾಕ್ಸ್ಕೊಟ್ರೆ ತುಂಬ ಒಳ್ಳೆಯದು. ಪಬ್ಲಿಕ್ಕು ಯಾರು ಸಾಯಲ್ಲ. ಇಲ್ಲಿ ಫುಟ್ಪಾತ್ ನೀವೇ ನೋಡಿ ನಡ್ಕೊಳಕ್ಕಾಗತ್ತಾ? ವಯಸ್ಸಾದವ್ರು ಹೋಗ್ತಾರಕ್ಕಾಗತ್ತಾ? ಈ ಹೆಣ್ಮಕ್ಳುಗಳು ಓಡಾಡೋಕ್ಕಾಗತ್ತಾ? ನೀವೇ ನೋಡಿ ನೀವೇ ಪಬ್ಲಿಕ್ ತಿಳಿಸ್ಬೇಕು ಎಲ್ಲರಿಗೂ. ಟ್ಯಾಕ್ಸ್ ಹಾಕಿ ಅವರು ತಿಂತಾ ಇದ್ದಾರೆ. ಅವ್ರಿಗೆ 5 ಕಾರು 10 ಕಾರು ಹೋಗ್ತಾ ಇದೆ ಮಿನಿಸ್ಟ್ರ್ ಮನೆಗಳಿಗೆ. ಇಲ್ಲಿ ಮಾತ್ರ ಏನಿಲ್ಲ. ಅವ್ರ ಫ್ಯಾಮಿಲಿಗಳಿಗೆ ಪರ್ಸನಲ್ ಕಾರ್ಗಳು ಬೇಕು, ಪರ್ಸನಲ್ AC ಬೇಕು. ಇಲ್ಲಿ ಮಾತ್ರ ಇಲ್ಲ. ಅವ್ರ PAಗಳಿಗೆ ಟೂರ್ ಮಾಡೋಕ್ಕೆ ದುಡ್ಡಿದೆ. ಅವರಿಗೆ ಎಲ್ಲ ಓಡಾಡೋದೇ ಭಾಳ ಕಷ್ಟ ಆಗಿಬಿಟ್ಟಿದೆ ಮೇಡಮ್. ನಾಗರಿಕರಿಗೆ, ನಮಗಿಂತ ವಯಸ್ಸಾದ ವೃದ್ಧರಿಗೆ. ಅಲ್ಲಿ ನೋಡಿದರೆ ಚರಂಡಿ ಓಪನ್ ಆಗಿ ಡ್ರೈನೇಜ್ ನಾಜ ಬರ್ತಾ ಇದೆ. ಮೊನ್ನೆಯಿಂದನೂ ಹಾಗೆ ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ. ಹಾಗಾಗಿ ಯಾವುದೋ ಸ್ಥಳೀಯ ಶಾಸಕರಾಗಲಿ ಅಥವಾ ಸ್ಥಳೀಯ ಪ್ರತಿನಿಧಿಗಳಾಗಲಿ ಯಾರೋ ಕಾರ್ಯಕ್ರಮಕ್ಕೆ ಏನೋ ಕೈಗೊಳ್ತಾ ಇಲ್ಲ. ಜನರ ಆಕ್ರೋಶ ಭಾಳ ಮಿತಿ ಮೀರಿದೆ. ಹಾಗೆ ಆದಷ್ಟು ಬೇಗ ಪರಿಹಾರ ಮಾಡಿಕೊಟ್ರೆ ಎಲ್ಲರಿಗೂ, ಸಾರ್ವಜನಿಕರಿಗೆ ಅನುಕೂಲ, ಓಡಾಡೋರಿಗೆ ಅನುಕೂಲ, ವಿದ್ಯಾರ್ಥಿ ಸಾಗರ. ಈಗಿನ ಗ್ಯಾರಂಟಿ ಪೀರಿಯಡಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿದೆ. ನೋಡಿದರೆ ಗ್ಯಾರಂಟಿ ಪೀರಿಯಡಲ್ಲಿ ಕೊಟ್ಕೊಂಡು ಬೇರೆ ಅಭಿವೃದ್ಧಿ ಕಾರ್ಯಗಳೆಲ್ಲ ನಿಂತೋಗಿದೆ. ಹಾಗಾಗಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಅವರು ಏನು ಮಾಡ್ತಾರೆ, ಈಗ 5 ಡಿವಿಷನ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಡೆಲಿವರಿ ಬಾಯ್ ಪ್ರಶಾಂತ್ ಅಂತಕ್ಕಂಥ ಒಬ್ಬ ಹುಡುಗ ಈ ಗುಂಡಿಗಳ ವಿಚಾರ ಬಗ್ಗೆ ಮಾತನಾಡಿದ್ದಾನೆ. ಮೇಡಮ್, ಬೆಂಗಳೂರಿನಲ್ಲಿ ಓಡಾಡೋದಕ್ಕೆ ಕಷ್ಟವಾಗಿ ಹೋಗಿದೆ. ಆನ್ಲೈನ್ ಡೆಲಿವರಿ ಬಾಯ್ ಪ್ರಶಾಂತ್ನ ನೋವಿನ ಮಾತು. ಎಲ್ಲಿ ಹೋದರೂ ಬರೀ ಗುಂಡಿಗಳೇ ಮೇಡಮ್. ಹೆಂಗೆ ನಾವು ವೆಹಿಕಲ್ ಓಡಿಸೋದು? ಇವರು ಇನ್ ಟೈಮಿಗೆ ಫುಡ್ ಡೆಲಿವರಿ ಮಾಡಲಿಲ್ಲ ಅಂದರೆ ಅದೊಂದು ಕಷ್ಟ. ಮೊನ್ನೆ ಗಾಡಿಯಲ್ಲಿ ಬಿದ್ದು ಕಾಲಿಗೆ ಏಟ್ ಮಾಡಿಕೊಂಡೆ ಅಂತಾರೆ. ಇದು ಇವನೊಬ್ಬನ ಪರಿಸ್ಥಿತಿ ಅಲ್ಲ. ದಯವಿಟ್ಟು ರೋಡ್ ಸರಿ ಮಾಡಿಸ್ಕೊಡಿ ಅಂತ ಇಡೀ ಬೆಂಗಳೂರಿಗರು ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಆನ್ಲೈನ್ ಡೆಲಿವರಿ ಬಾಯ್ ಇವರೊಬ್ಬರ ಪರಿಸ್ಥಿತಿ ಅಲ್ಲ. ಬೆಂಗಳೂರಿನಲ್ಲಿ, ಅದರಲ್ಲೂ ಈ 2 ವೀಲರ್ನಲ್ಲಿ ಓಡಾಡೋರಿಗೆ ನರಕರಿ. ಬೆಂಗಳೂರಿನಲ್ಲಿ ಕಾರವ್ರು ಹಾಗೋ ಹೀಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಹೊರಟೋಗ್ತಾರೆ. 2 ವೀಲರ್ ಅವ್ರ ಕತೆ ಹೇಳಿ, ನಿಮಗೆ ಎಲ್ಲಿ ಹಳ್ಳ ಇದೆ, ಎಲ್ಲಿ ಗುಂಡಿ ಇದೆ ಗೊತ್ತಿಲ್ಲ. ಬಿಟ್ಟ ತಕ್ಷಣ ಬೀಳೋದೇ ಕೆಲಸ. ಆ ಪರಿಸ್ಥಿತಿ ಬಂದಿದೆ. ಎಲ್ಲ ಕಡೆ ಹಂಗೆ ರೋಡೆಲ್ಲ ಫುಲ್ಲು ಇದಿದೆ. ಏನದು ಅಲ್ಲ, ದಿನ ಎಲ್ಲಿ ನೋಡಿದ್ರೇನು ಎಲೆಕ್ಷನ್ ಬಂದಿದ್ದ ಟೈಮ್ ಮಾತ್ರ ಏನಾದರೂ ಅಲ್ಲೆಲ್ಲ ಕಡೆ ಪಾಲಿಷ್ ಮಾಡ್ತಾರೆ. ಇವಾಗ 4 ಬ್ಲ್ಯಾಕಲ್ಲಿ ನೋಡಿ, 4 ಬ್ಲ್ಯಾಕ್ ಜಯನಗರ ಸೈಡಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಫುಲ್ಲು ಇಷ್ಟಿಗಿದೆ. ಒಂದು ಅಡಿಗೆ ಕೆಳಗಡೆ ಬಿದ್ದು ಮೊನ್ನೆ ಬೇರೆ ಏಟಾಯಿತು. ಇಲ್ಲಿ ಗೌರ್ಮೆಂಟ್ ಇದೆ ಸರಿ ಇಲ್ಲ. ಇದು ಏನಂದರೆ ಕಾಲಿಗೆ ಏಟಾಗಿ ಒಂದು ಸ್ವಲ್ಪ ಇದಾಯಿತು. ನನಗೆ ಅಂತಲ್ಲ, ಎಲ್ರಿಗೂ ಆಗತ್ತೆ. ಅವ್ರು ಒಬ್ಬೊಬ್ರು ಮಾತಾಡ್ತಾರೆ, ಯಾರು ಹೇಳ್ಕೊಳಲ್ಲ. ಯಾರು ಎಲ್ಲಂತ ಕಂಪ್ಲೇಂಟ್ ಮಾಡಿ ಏನು ಮಾಡ್ತಾರೆ? ಬ್ಯಾಟ್ರಿ ಗಾಡಿ ಬೇರೆ ತುಂಬ ತೊಂದರೆ. ಡೆಲಿವರಿಗಳಿಗೆ ಹೋಗ್ಬೇಕು, ಬೇಗ ಹೋಗ್ಬೇಕು. ಸೊ ಒಟ್ಟಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದಕ್ಕೇನು ಉತ್ತರ ಕೊಡ್ತಾರೆ? ಈ ಕೂಗು ಅವರಿಗೆ ಕೇಳಿಸ್ತಾ ಇದೆಯಾ? ಅವ್ರಿಗೂ ಗೊತ್ತಿದೆ. ರಾತ್ರಿ 12 ಗಂಟೆಗೆಲ್ಲ ಹೋಗ್ತಾರೆ ನಗರ ಪ್ರದಕ್ಷಿಣೆಗೆ. DK ಶಿವಕುಮಾರ್ ಅವರು ಗೊತ್ತಿರಲ್ವಾ? ಬನ್ನಿ, ಔಟರ್ ರಿಂಗ್ ರೋಡಿಗೆ ಬನ್ನಿ. ಔಟರ್ ರಿಂಗ್ ರೋಡ್ ತನಕ ಹೋಗೋದೇ ಬೇಡ ರೀ. ಇವ್ರ ಮನೆ ಇರೋ ಸದಾಶಿವನಗರದಲ್ಲೇ ಹೆಂಗಿದೆ ಪರಿಸ್ಥಿತಿ ಅಂತ ಒಂದು ರೌಂಡ್ ಹಾಕ್ಲಿ ಗೊತ್ತಾಗುತ್ತೆ.